ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕಿಡಿ ತಣ್ಣಗಾಗಿಲ್ಲ. ಇದರ ಬೆನ್ನಲ್ಲೇ ಕರಾವಳಿ ಶಾಸಕರ ಜೊತೆ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿರುವ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಣೆ ಪ್ರಮಾಣದ ವಿಚಾರವಾಗಿ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಅಶೋಕ್ ಸೋಮಣ್ಣ ಜೋಡಿಯ ಸೀಕ್ರೆಟ್ ಮೀಟಿಂಗ್ ಭಾರಿ ಕುತೂಹಲ ಮೂಡಿಸಿದೆ. ಈ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ವಿಜಯೇಂದ್ರ. ಅಡ್ಡ ಕಸುಬಿಗಳ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರ ಗುಡುಗು. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ನಂತರ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಮತ್ತಷ್ಟು ತೀವ್ರವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿನ ಅಡ್ಡ ಮತದಾನ ತಲ್ಲಣ ಮೂಡಿಸಿತ್ತು. ಬಿಜೆಪಿಯ 63 ಶಾಸಕರ ಮೇಲೂ ಅನುಮಾನದ ನೆರಳು ಇದ್ದಿದ್ದರಿಂದ ಬಿಜೆಪಿಯಲ್ಲಿ ಮತ್ತೊಮ್ಮೆ ಆಣೆ ಪ್ರಮಾಣದ ಮಾತುಗಳು ಮುನ್ನೆಲೆಗೆ ಬಂದಿತ್ತು. ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರವರು ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಲು ಮುಂದಾಗಿದ್ರು. ಆದರೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇಂದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಜೊತೆಗೆ ಮಾತುಕತೆ ನಡೆಸಿದ್ರು. ಇದೇ ವೇಳೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಬಿಜೆಪಿ ಶಾಸಕರು ಉಪಸ್ಥಿತರಿದ್ದರು. ಇದೇ ವೇಳೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ವಿಜೇಂದ್ರ, ದೆಹಲಿಯಲ್ಲಿ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ದೇನೆ. ಅಲ್ಲಿಂದ ಮಂಗಳೂರಿಗೆ ಆಗಮಿಸಿ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಪಡೆದಿದ್ದೇನೆ. ರಾಜ್ಯಸಭೆ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದಿಂದ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರಿಗೆ ನೋವಾಗಿದೆ. ಈ ವಿಚಾರ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು ನನಗೂ ಮಾನಸಿಕವಾಗಿ ನೋವಾಗಿದೆ. ಧರ್ಮಸ್ಥಳದಲ್ಲಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕಂತ ಭಾವನಾತ್ಮಕವಾಗಿ ಹೇಳಿದ್ದೆ. ಆದರೆ ಪಕ್ಷದ ಹಿರಿಯರು ಆ ಹಂತಕ್ಕೆ ಹೋಗೋದು ಬೇಡ ಅಂತ ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಆ ವಿಚಾರವನ್ನ ಮುಂದುವರೆಸಿಲ್ಲ ಅಂದ್ರು. ಅಲ್ಲದೆ ನಾನು ಯಾವುದೇ ತಪ್ಪು ಮಾಡಿಲ್ಲ. ಒಬ್ಬ ಭಕ್ತನಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ಸಮಯ ಬಂದಾಗ ಎಲ್ಲಾ ಸತ್ಯವೂ ಹೊರಬರುತ್ತೆ. ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ನಮ್ಮ ಬಗ್ಗೆ ನಮಗೆ ಅನುಮಾನ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತ್ಯ. ಯಾರು ಇವತ್ತು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ, ಖಂಡಿತ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸತ್ಯ ಇಂದಲ್ಲ ನಾಳೆ ಹೊರಗೆ ಬರಲೇಬೇಕಾಗ್ತದೆ, ಬಂದೇ ಬರುತ್ತದೆ. ಇನ್ನು ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿ, ಅಡ್ಡ ಮತದಾನ ಮಾಡಿದವರನ್ನ ಗುರುತಿಸೋದು ಕಷ್ಟ. ಗೌಪ್ಯ ಮತದಾನವಾಗಿರೋದ್ರಿಂದ ಕಂಡು ಹಿಡಿಯೋದಕ್ಕೆ ಕಷ್ಟ. ಆಣೆ ಪ್ರಮಾಣ ಮಾಡಿ ಅಂತ ಅಧ್ಯಕ್ಷರು ಹೇಳಿದ್ದು ಸರಿಯಲ್ಲ ಅಂದ್ರು. ಇದರಿಂದ ಯಾರು ಅನ್ನುವಂಥದ್ದನ್ನ ಕಂಡು ಹಿಡಿಯುವಂಥದ್ದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದ್ರೆ ಇದು ಕಾನ್ಫಿಡೆನ್ಸಿಯಲ್ ವೋಟ್ ಇರ್ತಾ ಇರೋದ್ರಿಂದ ನಾವು ಇಂಥವರೇ ಇದನ್ನು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಸಿಗುವಂಥದ್ದು ಭಾಳ ಕಷ್ಟ. ನಾವೇನು ಹೇಳ್ತಿರ್ತೀವಿ, 100 ಜನ ಕಳ್ಳರು ತಪ್ಪಿಸ್ಕೊಂಡು ಸಹಿತ ಒಬ್ಬ ನಿಷ್ಠಾವಂತನಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಏನಿರ್ತದೆ ಅದು ಆಗಬಾರ್ದು. ಸೋಮಣ್ಣ ಅಶೋಕ್ ಗಂಟೆಗಳ ಕಾಲ ರಹಸ್ಯ ಚರ್ಚೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಂಗಳೂರಿನ ವಿಜಯನಗರದಲ್ಲಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಚೇರಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗೆ ನಡೆದ ಅಡ್ಡ ಮತದಾನ ವಿಚಾರವಾಗಿ ಉಭಯ ನಾಯಕರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ಹಾಗೂ ರಹಸ್ಯ ಚರ್ಚೆ ನಡೆಸಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ವಿಶೇಷ ಅಂದ್ರೆ ಕೇಂದ್ರ ಸಚಿವ ವಿ ಸೋಮಣ್ಣ ನಿನ್ನೆಯಷ್ಟೇ ಪಕ್ಷದ ಪ್ರಮುಖರಾದ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ರು. ಇದರ ಬೆನ್ನಲ್ಲೇ ಇಂದು ಆರ್ ಅಶೋಕ್ ಹಾಗೂ ಸೋಮಣ್ಣ ಅವರು ಮುಖಾಮುಖಿಯಾಗಿ ಚರ್ಚಿಸಿರೋದು ರಾಜ್ಯ ಬಿಜೆಪಿಯ ಮುಂದಿನ ಕಾರ್ಯತಂತ್ರ ಹಾಗೂ ಕೌಂಟರ್ ಪ್ಲಾನ್ಗಳ ಕುರಿತು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಸೋಮವಾರ ವಿಜಯೇಂದ್ರ ಕೈ ಸೇರಲಿದೆ ಸಿಟಿ ರವಿ ವರದಿ. ಇನ್ನು ಅಡ್ಡ ಮತದಾನ ಪ್ರಕರಣದ ತನಿಖೆಗೆ ಸಂಬಂಧಿಸಿದಂತೆ ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿಯು ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ಅಧಿಕೃತ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಜೂನ್ 25ರ ಒಳಗೆ ವರದಿ ನೀಡುವಂತೆ ಗಡುವು ವಿಧಿಸಲಾಗಿತ್ತಾದರೂ ನಿನ್ನೆ ರಾಜ್ಯಾಧ್ಯಕ್ಷರು ಲಭ್ಯವಿಲ್ಲದ ಕಾರಣ ವರದಿ ಸಲ್ಲಿಕೆ ತಡವಾಗಿತ್ತು. ಇಂದು ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಸಿಟಿ ರವಿ ಮುಖಾಮುಖಿಯಾದರಾದರೂ ಅಲ್ಲಿ ವರದಿ ಹಸ್ತಾಂತರಿಸಲಾಗಲಿಲ್ಲ. ಹೀಗಾಗಿ ಸೋಮವಾರ ಪಕ್ಷದ ಕಚೇರಿಯಲ್ಲೇ ಅಧಿಕೃತವಾಗಿ ಮಹತ್ವದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಬಿಜೆಪಿ ಮೂಲಗಳು ತಿಳಿಸಿದ್ದು, ಕ್ರಾಸ್ ವೋಟಿಂಗ್ ಮಾಡಿದವರ ಪಟ್ಟಿ ಯಾರಿಗೆ ಕಂಟಕ ತರಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ.
ಒಟ್ಟಿನಲ್ಲಿ ಕ್ರಾಸ್ ವೋಟಿಂಗ್ ಸುನಾಮಿ ಬಿಜೆಪಿಯಲ್ಲಿ ತಲ್ಲಣ ಮೂಡಿಸಿರೋದಂತೂ ನಿಜ. ಧರ್ಮಸ್ಥಳದಲ್ಲಿ ನಿಂತು ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಇನ್ನೊಂದೆಡೆ ಸೋಮವಾರ ಸಿಟಿ ರವಿ ಸಮಿತಿ ನೀಡಲಿರುವ ವರದಿ ಯಾರಿಗೆ ಕಂಟಕ ತರುತ್ತೆ ಮತ್ತು ಅಶೋಕ್ ಸೋಮಣ್ಣ ಭೇಟಿಯ ರಹಸ್ಯ ಏನು ಎಂಬುದು ಸದ್ಯದಲ್ಲೇ ಬಹಿರಂಗವಾಗಲಿದೆ. ಶಂಶೇರ್ ಬುಡೋಳಿ, ಜೀ ಕನ್ನಡ ನ್ಯೂಸ್, ಮಂಗಳೂರು.